ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹತ್ತು ಹತ್ತು ಆಕೆಯ ಮುಖವೆಲ್ಲ ಊದಿಕೊಂಡಿತ್ತು. ಮೊದಲೇ ಸ್ವಲ್ಪ ಆದ್ರೂ ಕೆಂಪಾಗುವ ಆಕೆಯ ಮುಖ ಈಗ ಇನ್ನಷ್ಟು ಕೆಂಪಾಗಿ ಊದಿಕೊಂಡಿತ್ತು. ಅದನ್ನ ನೋಡಿದ ವಿಶ್ವನಾಥ್ ಅವರಿಗೆ ಅಪರಾಧಿ ಪ್ರಜ್ಞೆ ಕಾಡತೊಡಗಿತು. ನನ್ನನ್ನ ಕ್ಷಮಿಸ್ಬಿಡಮ್ಮ ಕವಿತಾ, ನನ್ನ ಮಗಳನ್ನ ಚೆನ್ನಾಗಿ ಬಾಳಿಸ್ಬೇಕು ಎಂದುಕೊಂಡು ನಿನ್ನ ಜೀವನವನ್ನೇ ನಾನು ಹಾಳು ಮಾಡ್ಬಿಟ್ಟೆ ಎಂದು ಹೇಳಿದವರಿಗೆ ಮುಂದೆ ಏನ್ ಮಾತನಾಡಲು ಮಾತೇ ಬರಲಿಲ್ಲ. ನಿನಗೆ ಎಷ್ಟು ತಿಂಗಳು ಎಂದು ಕೇಳಿದ್ರು. ವಿಶ್ವನಾಥ್ 4 ತಿಂಗಳು ಸರ್ ಎಂದಳು. ದೇಹವನ್ನ ಜಾಗರೂಕತೆಯಿಂದ ನೋಡ್ಕೊ ಅಮ್ಮ, ನಮ್ಮ ಕುಟುಂಬದ ವಾರಸುದಾರ ನಿನ್ನ ಹೊಟ್ಟೆಯಲ್ಲಿದ್ದಾನೆ. ಸುಭಾಷ್ ನಿನ್ಗೆ ವಿಚ್ಛೇದನ ನೀಡ್ಬಿಟ್ಟ ಎಂದ ತಕ್ಷಣ ನಿನಗೂ ನಮ್ಮ ಕುಟುಂಬಕ್ಕೂ ಸಂಬಂಧವಿಲ್ಲ ಎಂದಾಗುವುದಿಲ್ಲ ಮಗಳೇ. ಯಾವಾಗ್ಲೂ ನೀನು ನಮ್ಮ ಮನೆಯ ಸೊಸೆನೆ. ನಿನ್ನ ಹೊಟ್ಟೆಯಲ್ಲಿರುವುದು ನಮ್ಮ ಮನೆಯ ವಾರಸುದಾರ. ನೀನು ಚೆನ್ನಾಗಿರ್ಬೇಕು. ತುಂಬಾ ತಡವಾಯಿತು, ನೀನು ಅಪ್ಪನ ಜೊತೆ ಮನೆಗೋಗು ಎಂದು ವಿಶ್ವನಾಥ್ ಹೇಳ್ದಾಗ ಅವಳ ತಂದೆ ಕೂಡ ಅವರಿಂದ ಬೀಳ್ಕೊಟ್ಟು ಹೊರಟರು. ದೊಡ್ಡ ತಪ್ಪು ಮಾಡ್ಬಿಟ್ಟೆ ಶಾರದಾ. ಅವನನ್ನ ಅವನ್ ಪಾಡಿಗೆ ಬಿಟ್ಬಿಟ್ಟಿದ್ರೆ ಅವನೊಬ್ನೇ ತೊಂದ್ರೆ ಅನುಭವಿಸ್ತಿದ್ದ. ಈಗ ಆ ಹುಡುಗಿಯ ಜೀವನವನ್ನ ಸೇರಿಸಿ ಹಾಳ್ ಮಾಡ್ಬಿಟ್ಟೆ. ನನ್ಗೆ ತುಂಬಾ ಅಪರಾಧಿ ಪ್ರಜ್ಞೆ ಆಗ್ತಿದೆ ಎಂದು ಹೇಳಿದರು ವಿಶ್ವನಾಥ್. ನೀವ್ ಯಾಕಾಗಿ ಯೋಚಿಸ್ತೀರಾ ರೀ? ನಮ್ಮ ಮಗ ಚೆನ್ನಾಗ್ ಬಾಳ್ಲಿ ಎನ್ನುವ ಆಸೆಯಿಂದ ತಾನೇ ಹಾಗ್ ಮಾಡಿದೆವು. ಈಗ ಆತ ಅರ್ಥ ಮಾಡಿಕೊಳ್ಳದೆ ನಡೆಯುತ್ತಿದ್ದಾನೆ. ಖಂಡಿತ ಒಂದಲ್ಲ ಒಂದು ದಿನ ಅರ್ಥ ಮಾಡ್ಕೊಳ್ತಾನೆ. ತನಗಂತ ಒಂದ್ ಮಗು ಬಂದಾಗ ಅವನ್ ಮನಸ್ಸು ತಾನಾಗಿಯೇ ಬದಲಾಗುತ್ತೆ. ಅಲ್ಲಿಯವರೆಗೆ ಅವನನ್ನ ನಾವು ಏನ್ ಹೇಳುವುದು ಬೇಡ. ಆತ ಅವನ ಇಷ್ಟದಂತೆಯೇ ಇರ್ಲಿರಿ ಎಂದು ಹೇಳಿದಳು ಶಾರದಾ. ಮನೆಯಲ್ಲಿದ್ದ ಕಾವೇರಿಗೆ ಹೇಗಾದ್ರೂ ಕಲ್ಯಾಣ್ ಬಂದು ಬಿಡುವುದಿಲ್ವೇ ಎನ್ನುವ ನಿರೀಕ್ಷೆಯಲ್ಲಿತ್ತು. ಆಕೆ ಮನೆಯಿಂದ ಹೊರಗೆ ಬಂದು ಗೇಟನ್ನೇ ದಿಟ್ಟಿಸಿ ನೋಡ್ತಾ ಇದ್ಲು. ಕಾರಿನ ಶಬ್ದ ಕೇಳಿಸುತ್ತದೆಯೇನೋ, ಸೆಕ್ಯೂರಿಟಿ ಗೇಟ್ ಓಪನ್ ಮಾಡುವುದಿಲ್ವಾ ಎಂಬ ತೀವ್ರ ನಿರೀಕ್ಷೆಯಿಂದ ನಿಂತಿದ್ದಳು ಕಾವೇರಿ. ಆಕೆಗೆ ಅಳು ತಡೆಯಲಾಗದೆ ದುಃಖ ಉಕ್ಕಿ ಬರ್ತಾ ಇತ್ತು. ಸೆಕ್ಯೂರಿಟಿಯ ಹೆಂಡತಿ ಅಡುಗೆ ಮಾಡಿಟ್ಟು ಆಕೆಯ ಜೊತೆಯಲ್ಲೇ ಇರಲು ಕಾವೇರಿ ಪರವಾಗಿಲ್ಲ, ನೀವು ಹೋಗಿ, ನಾನಿರುತ್ತೇನೆ ಎಂದು ಅವರನ್ನ ಮನೆಗೆ ಕಳಿಸ್ಬಿಟ್ಲು. ಆಫೀಸ್ನಿಂದ ಮನೆಗೆ ಬಂದ ಕಲ್ಯಾಣ್, ವಸಂತಿ ಅವನಿಗಾಗಿ ಕಾಯ್ತಾ ಇದ್ರು. ಕಲ್ಯಾಣನ್ನ ನೋಡಿದ ತಕ್ಷಣ, ಕಲ್ಯಾಣ್ ನಿನ್ ಹತ್ರ ನಾನ್ ಸ್ವಲ್ಪ ಮಾತಾಡ್ಬೇಕು ಮಗ್ನೆ ಎಂದು ವಸಂತಿ ಹೇಳಿದ್ರು. ಅಮ್ಮ, ಬೆಳಗ್ಗೆಯಿಂದ ನಾನು ಏನು ತಿಂದಿಲ್ಲ. ನನಗೆ ತುಂಬಾ ಹಸಿವಾಗ್ತಿದೆ. ನಾನು ಫ್ರೆಶ್ ಆಗಿ ಬರ್ತೀನಿ. ನನಗೆ ತಿಂಡಿ ತೆಗ್ದಿಡಿ. ಏನೇ ಮಾತಾಡ್ಬೇಕಿದ್ರು ಆಮೇಲೆ ಮಾತಾಡೋಣ ಎಂದು ಹೇಳಿ ತನ್ನ ಮಲಗುವ ಕೋಣೆಗೆ ಹೋದ ಕಲ್ಯಾಣ್. ಗಂಗಾ ಮತ್ತು ಯಮುನಾ ಇಬ್ಬರು ಅಲ್ಲಿ ಹಾಲ್ನಲ್ಲೇ ಇದ್ರು. ಅತ್ತೆ, ಮೈದುನನ ಹತ್ರ ಈಗ ನೀವು ಕಾವೇರಿ ಬಗ್ಗೆ ಏನು ಮಾತಾಡಬೇಡಿ. ಅವರೇ ಬೆಳಿಗ್ಗೆಯಿಂದ ಪಾಪ ತಿಂಡಿ ತಿಂದಿಲ್ಲ ಎಂದು ಹೇಳ್ತಿದ್ದಾರಲ್ವಾ. ತಿಂದು ನೆಮ್ಮದಿಯಾಗಿರ್ಲಿ. 1-2 ದಿನ ಕಳೆದ್ಮೇಲೆ ಮಾತನಾಡೋಣ ಎಂದು ಒಳ್ಳೆಯವಳಂತೆ ಮಾತಾಡಿದಳು ಯಮುನಾ. ಆಕೆ ಮಾತಾಡಿದ್ರಿಂದ ಒಳಗಿನ ಅರ್ಥ ಗಂಗಾಗೆ ತಿಳಿಯಿತು. ಈಗ ಗಂಗಾ ವಸಂತಿಯೊಂದಿಗೆ ಮಾತನಾಡಿದ್ಲು. ಅತ್ತೆ, ಕಾವೇರಿಗೂ ಮೈದುನನಿಗೂ ಇರುವ ಸಮಸ್ಯೆ ಎಲ್ಲರಿಗೂ ಗೊತ್ತಿರುವುದೇ. ಯಾವುದೇ ಒಂದು ಸಮಸ್ಯೆ ಇದ್ರೂ ತಕ್ಷಣವೇ ಮಾತನಾಡಿದ್ರೆ ಮಾತ್ರ ಅದಕ್ಕೆ ಪರಿಹಾರ ಸಿಗೋದು. 2 ದಿನ ಹೋಗ್ಲಿ, 3 ದಿನ ಹೋಗ್ಲಿ, 1 ವಾರ ಹೋಗ್ಲಿ ಎಂದು ಕಾಯುತ್ತಾ ಕುಳಿತ್ರೆ ಆ ಸಮಸ್ಯೆಯ ಜೊತೆಯಲ್ಲಿ ಜೀವಿಸಲು ಅವರು ಕಳೆದು ಹೋಗ್ತಾರೆ. 1 ವಾರ ಕಾವೇರಿಯನ್ನ ಬಿಟ್ಟು ಮೈದುನ ಇರಲು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಮತ್ತೆ ಆಕೆಯನ್ನ ಸ್ವೀಕರಿಸುವುದು ತುಂಬಾ ಕಷ್ಟವಾಗುತ್ತೆ. ಏನು ತಪ್ಪಿಲ್ಲ, ನೀವು ಮೈದುನನ ಹತ್ರ ತಕ್ಷಣವೇ ಮಾತಾಡಿ. ಅವರು ರೂಮ್ಗೆ ತಾನೇ ಹೋಗಿದ್ದಾರೆ, ನೀವು ಅಲ್ಲೇ ಹೋಗಿ ಮಾತಾಡಿ ಅತ್ತೆ ಎಂದು ಗಂಗಾ ಹೇಳಿದ್ಲು. ಗಂಗಾಳನ್ನ ನೋಡಿ ಮುಖ ಗಂಟು ಹಾಕಿದಳು ಯಮುನಾ. ಆದ್ರೆ ಗಂಗಾ ಅದನ್ನ ಗಣನೆಗೆ ತೆಗೆದುಕೊಳ್ಳದೆ ತನ್ನ ಮುಖವನ್ನ ತಿರುಗಿಸಿಕೊಂಡಳು. ತನ್ನ ಸೊಸೆ ಹೇಳಿದ್ದು ಸರಿ ಎಂದು ಅರ್ಥ ಮಾಡಿಕೊಂಡ ವಸಂತಿ ಈಗ ಕಲ್ಯಾಣ ಕೋಣೆಗೆ ಹೊರಟಳು. ಇಲ್ಲಿ ಯಮುನಾ ಗಂಗಾ ಬಳಿ, ನೀನೇನಾದ್ರೂ ಹುಚ್ಚ ಗಂಗಾ? ಯಾಕೀಗೋಗಿ ಮಾತನಾಡಲು ಹೇಳ್ದೆ? ಅವರೇ ಗೊಂದಲದಲ್ಲಿ ಬಂದಿರ್ತಾರೆ. ಹೀಗೋಗಿ ಅತ್ತೆ ಮಾತಾಡಿದ್ರೆ ಈಗಲೇ ಕೊಯಮತ್ತೂರಿಗೆ ಹೊರಟು ಬಿಡಲ್ವಾ? ಅವರನ್ನ ಬೇರ್ಪಡಿಸ್ಬೇಕು ಎಂದು ನಾನು ಯೋಚಿಸುತ್ತಿದ್ರೆ ನೀನೇನೆ ಮತ್ತೆ ಸೇರಿಸಲು ಐಡಿಯಾ ಕೊಡ್ತಿದ್ದೀಯಾ ಎಂದು ಬೈದಳು. ಅವರನ್ನ ಬೇರ್ಪಡಿಸುವುದರಿಂದ ನಮ್ಗೇನ್ ಲಾಭವಿದೆ? ನಮ್ಮ ಜೀವನವನ್ನ ನಾವು ಬಾಳೋಣ. ನನ್ ಗಂಡ ನನ್ಗೆ ಹೇಳಿದ್ದಾರೆ, ಯಾರ ವಿಷಯದಲ್ಲೂ ನೀನ್ ತಲೆ ಹಾಕ್ಬಾರ್ದು, ನಮ್ಮ ಜೀವನವನ್ನ ನಾವು ಬಾಳ್ಬೇಕು ಎಂದು. ನನ್ಗೆ ನನ್ ಗಂಡನೇ ಮುಖ್ಯ. ನಾವೇನಾದ್ರೂ ಗಲಾಟೆ ಮಾಡಲು ಹೋಗಿ ಕೊನೆಗೆ ನಮ್ಮ ಜೀವನ ಹಾಳಾಗ್ಬಾರ್ದು. ಕಾವೇರಿ ಆಯ್ತು, ಆಕೆಯ ಗಂಡನಾಯ್ತು, ಅವಳ ಪಾಡಕ್ ಬಾಳ್ಲಿ. ನಾವು ನಮ್ಮ ಜೀವನವನ್ನ ನೋಡ್ಕೊಳ್ಳೋಣ. ಅನಗತ್ಯವಾಗಿ ನೀನು ಆಕೆಯ ವಿಷಯದಲ್ಲಿ ತಲೆ ಹಾಕ್ಬೇಡ.
ನನಗೆ ಚೆನ್ನಾಗಿ ಗೊತ್ತು. ಆ ಮೆಟ್ಟಿಲಿನಲ್ಲಿ ಎಣ್ಣೆ ಸುರಿದು ಆಕೆ ಜಾರಿ ಬೀಳುವಂತೆ ಮಾಡಿದ್ದು ನೀನೇ ಎಂದು. ಅದು ಕಾವೇರಿಗೂ ಕೂಡ ಗೊತ್ತು. ಗೊತ್ತಿದ್ದು ಆಕೆ ನಿನ್ನ ಹೆಸರು ಹೇಳ್ದೆ ಸುಮ್ಮನಿದ್ದಾಳೆ. ಅದಕ್ಕಾಗಿಯಾದ್ರೂ ಇನ್ನು ಮುಂದೆ ಸ್ವಲ್ಪ ಅರ್ಥ ಮಾಡ್ಕೊಂಡು ನಡ್ಕೋ ಎಂದು ಹೇಳಿ ಹೊರಟೋದ್ಲು ಗಂಗಾ. ಓಹೋ, ಇವಳೇನು ದೊಡ್ಡ ಒಳ್ಳೆಯವಳ? ಆಕೆ ಬೇಕಿದ್ರೆ ಒಳ್ಳೆಯವಳಾಗೆ ಇರಲಿ, ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ನನಗೆ ಬೇಕಾಗಿರುವುದು ಆ ಕಾವೇರಿ ಮತ್ತು ಕಲ್ಯಾಣ್ ಒಂದಾಗಬಾರ್ದು ಅಷ್ಟೇ ಎಂದು ಹೇಳಿ ತನ್ನ ಕೋಣೆಗೆ ಹೊರಟಳು ಯಮುನಾ. ವಸಂತಿ ಹೊಳಗೋದಾಗ ಅವನು ತನ್ನ ಬ್ಯಾಗ್ನಲ್ಲಿ ತಂದಿದ್ದ ಕಾವೇರಿ ಮತ್ತು ಕಲ್ಯಾಣ್ನ ಫೋಟೋವನ್ನ ತೆಗೆದು ನೋಡ್ತಾ ಇದ್ದ. ಅದನ್ನ ನೋಡಿದ ವಸಂತಿ, ಸರಿ, ಅವನೇ ಫೋಟೋ ನೋಡ್ತಿದ್ದಾನಲ್ಲ, ಖಂಡಿತ ಯೋಚಿಸ್ತಾನೆ. ನಾವೀಗ ಮಾತಾಡಿ ಯಾವುದೇ ಗೊಂದಲ ಮಾಡೋದು ಬೇಡ ಎಂದು ಭಾವಿಸಿ ಹೊರಗೆ ಹೋಗಲು ಪ್ರಯತ್ನಿಸಿದ್ರು. ಆಗ ತಿರುಗಿ ವಸಂತಿಯನ್ನ ನೋಡಿದ ಕಲ್ಯಾಣ್, ಅಮ್ಮ, ಬಂದು ಯಾಕೆ ವಾಪಸ್ ಹೋಗ್ತಿದ್ದೀರಾ, ನಿಲ್ಲಿ ಎಂದ. ಅಮ್ಮ, ಯಾತಕ್ಕಾಗಿ ಬಂದು ಹೋಗ್ತಿದ್ದೀರಾ? ಅದು ಏನೂ ಇಲ್ಲ ಕಲ್ಯಾಣ್, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕಾಗಿಯೇ ಬಂದೆ. ನೀನೇ ಅಲ್ವಾ ಊಟ ಮಾಡಿ ಮಾತಾಡೋಣ ಅಂತ ಹೇಳಿದ್ದು, ಆದರೂ ಮನಸ್ಸು ಕೇಳಲಿಲ್ಲ. ನೀನು ಏನು ಮಾತಾಡ್ತಿದೀಯೋ ಎಂದು ನೋಡೋಣ ಅಂತ ಬಂದೆ. ನೀನು ನೋಡಿದ್ರೆ ಕಾವೇರಿ ಫೋಟೋ ಇಟ್ಕೊಂಡು ಫೀಲ್ ಮಾಡ್ತಿದ್ಯಾ? ಯಾಕೆ ಈ ಕಷ್ಟ? ನೀನು ಕಾವೇರಿಯನ್ನ ಕ್ಷಮಿಸ್ಬಿಡು ಮಗ್ನೆ. ಅವಳು ಸಣ್ಣ ಹುಡುಗಿ, ಅವಳಿಗೆ ತಿಳಿಯದೆ ಕಾಲು ಜಾರಿ ಬಿದ್ದಿದ್ದಕ್ಕೆ ಅವಳು ಹೇಗೆ ಹೊಣೆ ಆಗ್ತಾಳೆ ಹೇಳು ಎಂದು ವಸಂತಿ ಮಾತಾಡಿದ್ರು. ಅವಳು ಒಣೆಯೋ ಅಲ್ವೋ ನನಗೆ ಗೊತ್ತಿಲ್ಲ ಅಮ್ಮ, ಆದ್ರೆ ನನ್ನ ಮಗು ನನ್ನನ್ನು ಬಿಟ್ಟು ಹೋಯ್ತಲ್ಲ, ಅದನ್ನ ನನ್ನಿಂದ ತಡೆದುಕೊಳ್ಳಲು ಆಗ್ತಿಲ್ಲ ಅಮ್ಮ ಎಂದವನಿಗೆ ಈಗ ಅಳು ಒಂದೇ ಬಂದು ಬಿಟ್ಟಿತು. ಕಲ್ಯಾಣ್, ಅಳ್ಬೇಡ ಮಗ್ನೆ. ನೀನು ಎಂದಿಗೂ ಹೀಗೆ ಮುರಿದು ಬಿದ್ದಿರುವುದನ್ನು ನಾನು ನೋಡಿರಲಿಲ್ಲ. ಆದರೆ ಈ ಒಂದು ವಾರದಿಂದ ನೀನು ಸರಿ ಇಲ್ಲ. ನಿನ್ನನ್ನು ಕೊಂಚವಾದರೂ ಬದಲಾಯಿಸಿಕೊಳ್ಳಲು ಪ್ರಯತ್ನಿಸು. ನಿನಗೆ ಇಷ್ಟೊಂದು ಕಷ್ಟವಿದ್ರೆ, ತನ್ನ ಹೊಟ್ಟೆಯಲ್ಲಿದ್ದ ಗರ್ಭ ಕಳೆದು ಹೋಗಿದೆ ಅಂದಮೇಲೆ ಕಾವೇರಿಗೆ ಎಷ್ಟು ವೇದನೆಯಾಗಿರ್ಬೋದು. ಈಗ ಯಾರು ಇಲ್ಲದೆ ಅವಳನ್ನು ಒಬ್ಬಳನ್ನೇ ಕೊಯಮತ್ತೂರಿನಲ್ಲಿ ಬಿಟ್ಟು ನೀನು ಇಲ್ಲಿದ್ದೀಯಾ? ಅವಳು ಅಪ್ಪ ಅಮ್ಮನ ಮನೆಯಲ್ಲಿದ್ದಿದ್ರೆ ಕನಿಷ್ಠ ಅವಳ ಅಮ್ಮನಾದ್ರೂ ನೋಡ್ಕೊಳ್ತಾ ಇದ್ರು. ಈಗ ಒಬ್ಬಂಟಿಯಾಗಿರುವ ಆ ಹುಡುಗಿ ಮನಸ್ಸು ಬೇಸತ್ತು ಏನಾದ್ರೂ ಮಾಡ್ಕೊಂಡ್ಬಿಟ್ರೆ ಎಂದು ಹೇಳಿ ಬಾಯಿ ಮುಚ್ಚುವುದರೊಳಗಾಗಿ ಕಲ್ಯಾಣ್ ಆತಂಕಗೊಂಡನು. ತಕ್ಷಣವೇ ತನ್ನ ಅಮ್ಮನ ಬಾಯಿಯನ್ನ ಮುಚ್ಚಿಟ್ಟನು. ಅಮ್ಮನ ಬಾಯಿಯ ಮೇಲೆ ಕೈ ಇಟ್ಟಂತೆಯೇ, ಅಮ್ಮ, ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಬೇಡಿ. ಕಾವೇರಿ ಹಾಗೆಲ್ಲ ಮಾಡೋಳಲ್ಲ, ಖಂಡಿತ ಹಾಗೆಲ್ಲ ಮಾಡುವುದೂ ಇಲ್ಲ ಎಂದವನು ಈಗ ಊಟ ಮಾಡಲಿಲ್ಲ. ಹಾಗೆಯೇ ಆ ಫೋಟೋ ಇದ್ದ ಬ್ಯಾಗ್ ತೆಗೆದುಕೊಂಡು ತಾನು ಕೊಯಮತ್ತೂರಿಗೆ ಹೋಗುತ್ತಿದ್ದೇನೆ ಎಂದು ಹೇಳಿ ತಕ್ಷಣವೇ ಅಲ್ಲಿಂದ ಹೊರಟೋದನು ಕಲ್ಯಾಣ್. ಕಲ್ಯಾಣ್ ಹೋದ ವೇಗವನ್ನ ನೋಡಿದ ಯಮುನಾಗೆ ಮತ್ತಷ್ಟು ಹೊಟ್ಟೆಯೂರಿ, ಇಷ್ಟೊಂದು ಕಷ್ಟಪಟ್ಟು ಪ್ಲಾನ್ ಮಾಡಿ ಎಲ್ಲ ಮಾಡಿದ್ರು ವೇಸ್ಟ್ ಆಗೋಯ್ತಲ್ಲ. ಈ ಕಲ್ಯಾಣ್ ಎಷ್ಟು ವೇಗವಾಗಿ ಹೋಗ್ತಿದ್ದಾನೆ ನೋಡು. ಇವನು ಹೋಗುವ ವೇಗ ನೋಡಿದ್ರೆ ಇನ್ನೊಂದು ತಿಂಗಳಲ್ಲಿ ಅವಳು ಮತ್ತೆ ವಾಂತಿ ಮಾಡಿಕೊಳ್ಳುವ ಹಾಗೆ ಕಾಣಿಸುತ್ತೆ ಎಂದು ಗೊಣಗುತ್ತಿದ್ಲು. ಸರಿ. ಆಗ ಸರಿಯಾಗಿ ಪ್ರವೀಣ್ ಕೂಡ ಅವಳ ಹತ್ರ ಬಂದು, ಏನ್ ಯಮುನಾ, ನಮ್ಮ ಅಣ್ಣ ಕೊಯಮತ್ತೂರಿಗೆ ಹೊರಟು ಬಿಟ್ರು, ನೀನೇನೋ ದಿಟ್ಟಿಸಿ ಬಾಗ್ಲನ್ನೇ ನೋಡ್ತಿದ್ದೀಯಾ ಎಂದನು ಪ್ರವೀಣ್. ನಿಮ್ಗೆ ಬೇರೆ ಕೆಲಸವ ಇಲ್ವಾ ಪ್ರವೀಣ್ ಎಂದು ಹೇಳಿದವಳು ಈಗ ಅವನನ್ನ ತಳ್ಳಿ ಅವನ ಎದೆಗೆ ಕೈ ಇಟ್ಟು ಸ್ವಲ್ಪ ಪಕ್ಕಕ್ಕೆ ತಳ್ಳಿ ತನ್ನ ಕೋಣೆಗೆ ಹೊರಟೋದ್ಲು. ಇವಳಿಗೊಂದು ಪಾಠ ಕಲಿಸ್ಲೇಬೇಕು ಎಂದು ಅಂದುಕೊಂಡು ಈಗ ತನ್ನ ಕೋಣೆಯೊಳಗೆ ಹೋಗಿ ಬಾಗಿಲು ಹಾಕಿಕೊಂಡನು ಪ್ರವೀಣ್. ಅವಳು ಅವನನ್ನ ಸ್ವಲ್ಪವೂ ಗಣನೆಗೆ ತೆಗೆದುಕೊಳ್ಳದೆ ಬೋರಲಾಗಿ ತಿರುಗಿ ಮಲಗಿದ್ಲು. ಏನ್ ಮೇಡಮ್, ಬೋರ್ಲಾಗಿ ಮಲಗಿದ್ದೀರಾ? ನಾನೆಲ್ಲಿ ಮಲಗೋದು ಎಂದು ಅವನು ಕೇಳ್ದ. ಯಾಕೆ, ಮಂಚದಲ್ಲಿ ಅಷ್ಟೊಂದು ಜಾಗ ಇದೆಯಲ್ಲ, ಅಲ್ಲಿ ಮಲಗಬಾರ್ದಾ ಎಂದಳು ತಿರುಗಿಯೂ ನೋಡದೆ. ನನಗೆ ಆ ಜಾಗ ಬೇಡ, ನನಗೆ ಈ ಜಾಗವೇ ಬೇಕು ಎಂದು ಅವಳನ್ನು ತನ್ನತ್ತ ತಿರುಗಿಸಿ ಅವಳ ಮೇಲೆ ಬಿದ್ದನು ಪ್ರವೀಣ್. ಪ್ರವೀಣ್, ಪ್ಲೀಸ್ ನನ್ನನ್ನು ಬಿಡಿ, ನನಗೆ ಇಂಟ್ರೆಸ್ಟ್ ಇಲ್ಲ ಎಂದು ಮುಖಕ್ಕೆ ಹೊಡೆದಂತೆ ಹೇಳಿ ತಿರುಗಿ ಮಲಗಿಬಿಟ್ಲು ಯಮುನಾ. ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ. ನಿನಗೆ ಬೇಕೆಂದ್ರೆ ಕರೆಯುತ್ತೀಯ, ಬೇಡವೆಂದ್ರೆ ನಾನು ದೂರ ಜರುಗಿ ಮಲಗಬೇಕಾ? ಹೌದಲ್ವೇ? ಇನ್ಮೇಲೆ ನನ್ನ ಹತ್ರ ಬಂದು ನೋಡು, ಮೆಟ್ಟಿಲಿನಿಂದಲೇ ಹೊಡೆಯುತ್ತೇನೆ ಎಂದು ಕೋಪದಿಂದ ಹೇಳಿ ಆ ಕೋಣೆಯಿಂದ ಹೊರಗೆ ಹೊರಟೋದ ಪ್ರವೀಣ್. ಕಾವೇರಿ ಕಾಯುತ್ತಲೇ ಇದ್ದಳು. ಸಮಯ 9 ದಾಟಿ ಹೋಯಿತು. ಏನ್ ಮಾಡೋದು, ಅವರು ಇದಕ್ಕಿಂತ ಮೇಲಕ್ಕೆ ಬರಲಾರರು ಅನ್ಸುತ್ತೆ ಎಂದುಕೊಂಡವಳು ಈಗ ಬಾಗಿಲು ಹಾಕಿ ಅಲ್ಲಿ ಹಾಲಿನಲ್ಲಿರುವ ಸೋಫಾದ ಮೇಲೆ ಮಲಗಿಕೊಂಡ್ಳು. ಅವಳಿಗಾಗಿ ಅಡುಗೆ ಮಾಡಿಟ್ಟ ಆಹಾರವನ್ನ ಕೂಡ ತಿನ್ನಲೇ ಇಲ್ಲ. ಕಲ್ಯಾಣ್ ಬರಲಿಲ್ಲ ಎಂಬ ಬೇಸರದಲ್ಲೇ ಅವಳು ಏನನ್ನ ಕೂಡ ತಿನ್ನದೆ ಮಲಗಿದವಳು ಕೆಲವೇ ಕ್ಷಣಗಳಲ್ಲಿ ನಿದ್ರಿಸಿ ಬಿಟ್ಲು.
ಈ ಕಡೆ ಕವಿತಾ ಮನೆಯಲ್ಲಿ ದೀರ್ಘಕಾಲ ಅಳುತ್ತಲೇ ಮಲಗಿದ್ಲು ಕವಿತಾ. ಕವಿತಾ, ಯಾಕೆ ಅಳುತ್ತಲೇ ಇದ್ದೀಯಮ್ಮ? ಗರ್ಭಿಣಿಯಾಗಿರುವ ಹುಡುಗಿ ಈಗೆಲ್ಲ ಅಳ್ತಿರ್ಬಾರ್ದು. ಎದ್ದು ಕೊಂಚವಾದ್ರೂ ತಿನ್ನು ಎಂದು ಅವಳ ಅಮ್ಮನು ಮನಸ್ಸಿನ ವೇದನೆಯಿಂದಲೇ ಹೇಳಿದ್ರು. ನನಗೆ ಬೇಡ ಅಮ್ಮ, ಅವರು ಅಲ್ಲಿ ಕಣ್ಣು ಕೂಡ ತೆರೆಯದೆ ಮಲಗಿದ್ದಾರೆ. ನಾನು ಹೇಗೆ ತಿನ್ನಲು ಸಾಧ್ಯ? ಇದನ್ನೆಲ್ಲ ಕಾರಣ ನಾನೇ ಅಮ್ಮ. ನಾನು ಮನೆ ಬಿಟ್ಟು ಬಂದ ಮೇಲೆ ಅವರು ಕುಡಿಯುವುದು ಬಿಟ್ಟಿದ್ರು. ಮತ್ತೆ ನಾನು ಕಾಲೇಜಿಗೆ ಸೇರಿ ನನ್ನನ್ನು ನೋಡಿದ ಮೇಲೆಯೇ ಹೆಚ್ಚಾಗಿ ಕುಡಿಯಲು ಶುರು ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ನಾನೇ ಅಲ್ವಾ? ಇವತ್ತು ಸಾಯಂಕಾಲ ಕೂಡ ಒಂದು ಸಣ್ಣ ಗಲಾಟೆ ಆಯಿತು. ಅದನ್ನೇ ಮನಸ್ಸಿನಲ್ಲಿಟ್ಕೊಂಡು ಹೀಗೆ ಮಾಡಿರ್ತಾರೆ ಅನ್ಸುತ್ತೆ. ಬೇಡ, ಇನ್ಮೇಲೆ ನಾನು ಕಾಲೇಜಿಗೆ ಹೋಗೋದಿಲ್ಲ ಅಮ್ಮ. ಅವ್ರ ಕಣ್ಣು ಮುಂದೆ ಹೋಗೋದೇ ಇಲ್ಲ. ನಮ್ಮಂತ ಏನು ಇಲ್ಲದವರು ಓದಬೇಕು ಎಂದು ಆಸೆ ಪಡುವುದೇ ತಪ್ಪು ಅಮ್ಮ. ಬೇಡ, ನನ್ಗ್ಯಾವುದೂ ಬೇಡ ಎಂದು ಹೇಳಿದವಳು ಈಗ ತನ್ನ ಅಮ್ಮನ ಮಡಿಲಿನಲ್ಲಿ ತಲೆಯಿಟ್ಟು ಮಲಗಿಕೊಂಡ್ಳು. ಸರಿ ಕವಿತಾ, ನೀನ್ ಕಾಲೇಜಿಗೆ ಹೋಗೋದು ಬೇಡ ಬಿಡು. ನೀನ್ ಮನೆಯಲ್ಲೇ ಇರು. ನಿನ್ನನ್ನು ನಾನು ಮತ್ತು ಅಪ್ಪ ನೋಡ್ಕೊಳ್ತೇವೆ ಎಂದರು. ಸ್ವಲ್ಪ ಸಮಯ ಅವಳು ಅಮ್ಮನ ಮಡಿಲಿನಲ್ಲೇ ಮಲಗಿದ್ದವಳು. ಸುಭಾಷ್ ನೆನಪು ಅವಳಿಗೆ ಹೆಚ್ಚಾಗ್ತಿತ್ತು. ಅವನಿಂದ ಅವಳಿಗೆ ಯಾವುದೇ ಸಂತೋಷ ಸಿಕ್ಕಿರಲಿಲ್ಲ. ಆದರೆ ಅದೇ ರೀತಿ ಅವಳನ್ನು ಅತಿಯಾಗಿ ಕಷ್ಟಪಡಿಸುವುದೂ ಇರಲಿಲ್ಲ. ಅವನಲ್ಲಿರುವ ಒಳ್ಳೆಯ ಗುಣಗಳೆಲ್ಲವೂ ಅವಳಿಗೆ ಚೆನ್ನಾಗಿಯೇ ಗೊತ್ತಿತ್ತು. ಅದ್ರ ಬಗ್ಗೆಯೇ ಯೋಚಿಸುತ್ತಿದ್ದವಳು ಈಗ ಎದ್ದು ಮನೆಯಲ್ಲಿದ್ದ ಮದುವೆಯ ಆಲ್ಬಮ್ ತೆಗೆದು ನೋಡಿದ್ಲು. ಮೊದಲ ಬಾರಿಗೆ ಆಲ್ಬಮ್ ಮನೆಯ ಬಂದಾಗ ಅದನ್ನು ನೋಡಲು ಇಷ್ಟವಿಲ್ಲದೆ ಸುಭಾಷ್ ಅದನ್ನು ಕಸದ ತೊಟ್ಟಿಗೆ ಎಸೆದಿದ್ದ. ಅದನ್ನು ಎತ್ಕೊಂಡು ಬಂದು ಅವಳು ಅಮ್ಮನ ಮನೆಯಲ್ಲೇ ಭದ್ರವಾಗಿ ಇಟ್ಟಿದ್ದಳು. ಆ ಫೋಟೋದಲ್ಲಿ ಅವನ ಮುಖದಲ್ಲಿದ್ದ ಕೋಪ ಹಾಗೆಯೇ ತಿಳಿಯುತ್ತಿತ್ತು. ಆ ಫೋಟೋ ಆಲ್ಬಮ್ ಸಿಕ್ಕಿದಾಗಿನಿಂದ ಅದನ್ನು ಆ ಮನೆಯಲ್ಲೇ ಅಡಗಿಸಿಟ್ಟುಕೊಂಡು ಆ ಮನೆಯಿಂದ ಹೊರಗೆ ಬರುವವರೆಗೂ ಆಗಾಗ ಆ ಫೋಟೋದಲ್ಲಿ ಸುಭಾಷ್ನನ್ನ ನೋಡುತ್ತಲೇ ಇರ್ತಾ ಇದ್ಲು. ಇಲ್ಲಿಗೆ ಬಂದ ಮೇಲೆಯೂ ಪ್ರತಿದಿನ ಅವನನ್ನ ನೋಡಿಯೇ ಮಲಗ್ತಾ ಇದ್ಲು. ಆದರೆ ಎಷ್ಟು ಬಾರಿ ನೋಡಿದ್ರೂ ಆ ಮುಖದಲ್ಲಿದ್ದ ಕೋಪ ಕಡಿಮೆಯಾಗದವನಂತೆ ಇರಲಿಲ್ಲ. ನೇರವಾಗಿಯೂ ಅಷ್ಟೇ. ಸ್ವಲ್ಪ ಸಮಯದ ನಂತರ ಕವಿತಾ ನಿದ್ರಿಸಿಬಿಟ್ಲು. ರಾತ್ರಿ 11 ಗಂಟೆಯ ಸುಮಾರಿಗೆ ಕಾವೇರಿ ನಿದ್ರಿಸುತ್ತಿರುವಾಗ ಕಾಲಿಂಗ್ ಬೆಲ್ ಬಾರಿಸುವ ಶಬ್ದ ಅವಳಿಗೆ ಕೇಳಿಸಿತು. ಏನೋ ನಿದ್ರೆಯಲ್ಲಿ ಕನಸು ಬೀಳ್ತಿರುವಂತೆ ಇತ್ತು. ಸ್ವಲ್ಪ ಸಮಯದ ನಂತರವೇ ವಾಸ್ತವ ಸ್ಥಿತಿ ಅರಿವಾಗಿ ಕಣ್ಣು ತೆರೆದಳು. ಕಾವೇರಿ ತನ್ನನ್ನು ತಾನು ಕಳೆದುಕೊಂಡು ಏನಾದರೂ ಮಾಡಿಕೊಳ್ಳಬಾರದು ಎಂಬ ಆತಂಕದಲ್ಲಿ ಬಂದಿದ್ರು. ಈಗ ಅವಳು ಕ್ಷೇಮವಾಗಿ ಕಣ್ಮುಂದೆಯೇ ನಿಂತಿರುವುದನ್ನ ನೋಡಿದ ತಕ್ಷಣ ಅವಳ ಹತ್ತಿರ ಯಾವುದನ್ನ ಮಾತಾಡದೆ ಸೋಫಾದಲ್ಲಿ ಹೋಗಿ ಕುಳಿತನು ಕಲ್ಯಾಣ್. ಬಾಗಿಲು ಲಾಕ್ ಮಾಡಿ ಅವಳು ಹತ್ರ ಬಂದ್ಲು. ಮಾತಾಡ್ಬೇಕೋ ಬೇಡವೋ ಎಂಬ ಗೊಂದಲ ಅವಳಲ್ಲಿತ್ತು. ಅವನ ಮುಖ ನೋಡುವಾಗಲೇ ಕೋಪ ಮತ್ತು ಆತಂಕ ಎರಡು ಒಟ್ಟಿಗೆ ಕಾಣಿಸ್ತಿತ್ತು. ಖಂಡಿತ ಇವರು ಊಟ ಮಾಡಿರೋದಿಲ್ಲ ಎಂದುಕೊಂಡವಳು ಹೀಗೋಗಿ ಒಂದು ಕೈಗೆ ಏಟಾಗಿದ್ರಿಂದ ಎಡಗೈಯಲ್ಲೇ ಆ ಪಾತ್ರೆಗಳನ್ನೆಲ್ಲ ತಂದು ಕೆಳಗಿಟ್ಟು ಒಂದು ತಟ್ಟೆಯನ್ನ ಅವನ ಕೈ ಕೊಟ್ಟು ಕುಳಿತಳು. ಅದನ್ನ ನೋಡಿದವನಿಗೆ ಅರ್ಥವಾಯಿತು. ಎಡಗೈಯಲ್ಲಿ ಬಡಿಸಬಾರ್ದು ಎಂಬುದಕ್ಕಾಗಿ ತನ್ನ ಕೈಗೆ ಕೊಟ್ಬಿಟ್ಲು ಎಂದು. ಈಗ ಅವನಿಗೆ ಹಸಿವಾಗಿದ್ರಿಂದ ಅವನೇ ಹಾಟ್ ಬಾಕ್ಸ್ನಲ್ಲಿದ್ದ ಇಡ್ಲಿಯನ್ನ ತೆಗೆದಿಟ್ಕೊಂಡು ಚಟ್ನಿ ಹಾಕಿಕೊಂಡು ತಿಂದನು. ಕಾವೇರಿಯ ಮುಖವನ್ನ ನೋಡ್ದ. ಅವಳು ಖಂಡಿತ ತಿಂದಿರುವುದಿಲ್ಲ ಎಂದು ಅವನಿಗೂ ಗೊತ್ತಿತ್ತು. ಆದ್ರೂ ಅವಳ ಬಳಿ ಪ್ರೀತಿಯಿಂದ ಮಾತನಾಡಲು ಕಲ್ಯಾಣ್ಗೆ ಮನಸ್ಸು ಬರಲಿಲ್ಲ. ಅವನಲ್ಲಿದ್ದ ಕೋಪ ಹಾಗೆಯೇ ಇತ್ತು. ಊಟ ಮುಗಿಸಿದವನು ಮನಸ್ಸು ಕೇಳದೆ ಒಂದು ತಟ್ಟೆಯನ್ನ ತೆಗೆದುಕೊಂಡು ಅವಳಿಗೆ ಇಡ್ಲಿ ಇಟ್ಟು ಒಂದು ಸ್ಪೂನ್ ತಂದು ಕೈಗೆ ಕೊಟ್ಟು ಹೊರಟೋದನು. ಏನು ಮಾತನಾಡದಿದ್ದರೂ ಬಂದಿದ್ದೆ ಸಾಕು ಎಂದುಕೊಂಡ ಕಾವೇರಿ ಈಗ ಇಡ್ಲಿಯನ್ನ ಸ್ಪೂನ್ನಲ್ಲಿ ತಿನ್ನುವುದು ಕಷ್ಟವೇ ಆದ್ರೂ ಹೆಂಗೋ ಒಂದು ರೀತಿಯಲ್ಲಿ ತಿಂದು ಮುಗಿಸಿ ಆ ಹಾಟ್ ಬಾಕ್ಸ್ ಪಾತ್ರೆಗಳನ್ನ ತಗೊಂಡು ಹೋಗಿ ಅಡುಗೆ ಮನೆಯಲ್ಲಿಟ್ಟು ಈಗ ಮಲಗುವ ಕೋಣೆಗೋದ್ಲು. ಅವಳು ಒಳಗಡೆ ಕಾಲಿಡುವ ಮುಂಚೆಯೇ, ಕಾವೇರಿ, ಇನ್ಮೇಲೆ ನೀನು ನನ್ನ ರೂಮ್ನಲ್ಲಿ ನನ್ನ ಜೊತೆ ಬಂದು ಮಲಗೋದು ಬೇಡ. ಪಕ್ಕದ ರೂಮ್ನಲ್ಲಿಯೇ ತಂಗಿಕೋ ಎಂದು ಹೇಳಿ ಮಲಗಿಕೊಂಡನು ಕಲ್ಯಾಣ್. ಒಂದೇ ಕೈಯಲ್ಲೇ ತನ್ನ ದಿಂಬು ಮತ್ತು ಹೊದಿಕೆಯನ್ನ ತೆಗೆದುಕೊಂಡು ಆ ಕೋಣೆಗೆ ಹೊರಗೆ ಹೋದಳು ಕಾವೇರಿ. ಮರುದಿನ ಬೆಳಿಗ್ಗೆ ಎಂದಿನಂತೆ ಕಲ್ಯಾಣ್ ಆಫೀಸ್ಗೆ ಹೊರಟೋದನು. ಕಾಲೇಜಿಗೆ ಹೋದಳು ಕಾವೇರಿ. ಅಲ್ಲಿ ಕವಿತಾ ಕೂಡ ಬಂದಿರಲಿಲ್ಲ. ಅವಳಿಗೆ ನಿರಾಶೆಯೇ ಆಯ್ತು. ಸುಭಾಷ್ ಕೂಡ ಬಂದಿರಲಿಲ್ಲ. ಕವಿತಾ ತೋಟದ ಕೆಲಸಕ್ಕೆ ಹೊರಟೋಗಿದ್ಲು. ಕಾವೇರಿಗೆ ಕಲ್ಯಾಣ್ ನೆನಪಾಗಿ ಸರಿಯಾಗಿ ಪಾಠದ ಕಡೆ ಗಮನ ಹರಿಸಲು ಆಗ್ಲಿಲ್ಲ. ಅಂದು ಮಧ್ಯಾಹ್ನ ಕೈ ನೋವು ಹೆಚ್ಚಾಗಿದ್ರಿಂದ ನೋವು ತಡೆಯಲಾಗದೆ ಲೀವ್ ಹೇಳಿ ಮನೆಗೆ ಹೋದಳು. ಅಂದು ರಾತ್ರಿ ಮನೆಗೆ ಬಂದ ಕಲ್ಯಾಣ್ ಅವಳೊಡನೆ ಏನನ್ನ ಮಾತನಾಡದೆ ಊಟ ಮಾಡಿ ತನ್ನ ಪ್ರತ್ಯೇಕ ಕೋಣೆಗೆ ಹೋಗಿ ಸೇರಿಕೊಂಡನು. ಕಾವೇರಿ
ಕಣ್ಣೀರಿನಿಂದ ತನ್ನ ಕೋಣೆಯಲ್ಲಿ ಮಲಗಿದ್ಲು. ಮುಂದಿನ 2 ದಿನಗಳು ಹೀಗೆಯೇ ಕಳೆದವು. ಕವಿತಾ ಹಗಲಿಡೀ ತೋಟದ ಕೆಲಸಕ್ಕೆ ಹೋಗಿ ಸಂಜೆ ಬಂದು ಮನೆಯ ಕೆಲಸಗಳನ್ನ ಮಾಡಿ ರಾತ್ರಿ ಅಳುತ್ತಾ ಮಲಗುವುದು ಅವಳ ಕೆಲಸವಾಯಿತು. ಇದು ಅವಳ ಅಪ್ಪ ಅಮ್ಮನಿಗೆ ತೀವ್ರ ವೇದನೆಯನ್ನ ಉಂಟು ಮಾಡಿತು. 2 ದಿನಗಳ ಕಳೆದ ನಂತರ ಆಸ್ಪತ್ರೆಯಲ್ಲಿ ಅಮ್ಮ, ನಾನೇನ್ ಮಗುವಾ, ನಾನೇ ಚೆನ್ನಾಗಿದ್ದೇನೆ ಎಂದು ಹೇಳಿ ತಿಂದನು. ನಂತರ ಊಟ ಮುಗಿಸಿ ಕೈ ತೊಳೆದ ಮೇಲೆ ಅವನು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾಗ ಡಾಕ್ಟರ್ ಬಂದರು. ಸುಭಾಷ್, ಈಗ ಹೇಗಿದೆ ಎಂದು ಡಾಕ್ಟರ್ ವಿಜಯ್ ಕೇಳಲು, ಈಗ ಚೆನ್ನಾಗಿದೆ ಅಂಕಲ್ ಎಂದನು ಸುಭಾಷ್. ಸುಭಾಷ್, ನಿನ್ ಹತ್ರ ಒಂದು 10 ನಿಮಿಷ ಮಾತಾಡ್ಬೇಕು. ಪರ್ಸನಲ್ ಆಗಿ ಮಾತಾಡ್ಬೋದಾ ಎಂದು ಡಾಕ್ಟರ್ ವಿಜಯ್ ಅವರ ಬಳಿ ಅನುಮತಿ ಕೇಳಿದ್ರು. ಏನ್ ಅಂಕಲ್, ನನ್ನ ಹತ್ರ ಹೋಗಿ ಅನುಮತಿ ಕೇಳ್ತಿದ್ದೀರಾ? ಪರವಾಗಿಲ್ಲ, ಮಾತಾಡಬಹುದು ಎಂದು ಹೇಳಿದಾಗ ಈಗ ಆ ಕೋಣೆಯಲ್ಲಿ ಅವನ ಅಪ್ಪ ಅಮ್ಮ ಇಬ್ರು ಇದ್ರು. ಲೇ ವಿಶ್ವ, ನೀನು ಮತ್ತು ಶಾರದಾ ಸ್ವಲ್ಪ ಹೊತ್ತು ಹೊರಗಡೆ ಇರಿ, ನಾನು ಸುಭಾಷ್ ಜೊತೆ ಸ್ವಲ್ಪ ಒಂಟಿಯಾಗಿ ಮಾತಾಡಬೇಕು ಎಂದು ವಿಜಯ್ ಹೇಳಿದ್ರು. ಸರಿ ಎಂದು ತನ್ನ ಸ್ನೇಹಿತನಿಗೆ ಹೇಳಿ ತನ್ನ ಹೆಂಡತಿಯನ್ನ ಕರ್ಕೊಂಡು ಹೊರಗೆ ಹೋದ್ರು ವಿಶ್ವನಾಥ್. ಈಗ ಅವನ ಪಕ್ಕದಲ್ಲಿ ಒಂದು ಕುರ್ಚಿಯಲ್ಲಿ ಕುಳಿತ ಡಾಕ್ಟರ್ ವಿಜಯ್, ಸುಭಾಷ್, ನೀನು ಸಾಧಾರಣ ರೋಗಿಯಾಗಿದ್ರೆ ಪರವಾಗಿಲ್ಲ, ಆದ್ರೆ ನೀನೊಬ್ಬ ಡಾಕ್ಟರ್, ಅದು ಪ್ರಸಿದ್ಧ ನ್ಯೂರೋ ಸರ್ಜನ್. ಒಂದು ಜೀವದ ಮೌಲ್ಯ ಎಷ್ಟು ಶ್ರೇಷ್ಠವಾದದ್ದು ಎಂದು ನಿನಗೆ ಚೆನ್ನಾಗಿಯೇ ಗೊತ್ತು ಅಲ್ವಾ? ಹಾಗಿರುವಾಗ ಯಾತಕ್ಕಾಗಿ ಸ್ವಲ್ಪ ಸ್ವಲ್ಪವೇ ಕುಡಿದು ನಿನ್ನನ್ನ ನೀನೇ ನಾಶ ಮಾಡ್ಕೊಳ್ತಿದ್ದೀಯಾ ಎಂದು ಡಾಕ್ಟರ್ ವಿಜಯ್ ಕೇಳಿದ್ರು. ಅಂಕಲ್, ನನ್ನಿಂದ ಯಾರ ಹತ್ತಿರವೂ ಮನಸ್ಸಿ ಬಿಚ್ಚಿ ಮಾತನಾಡಲು ಆಗ್ತಿಲ್ಲ. ನನ್ನ ಮನಸ್ಸಿನಲ್ಲಿ, ನನ್ನ ಹೃದಯದಲ್ಲಿ ಇರುವುದು ಬರೀ ನನ್ನ ಅನು ಮಾತ್ರ. ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಹಾಗಿರುವಾಗ ಯಾತಕ್ಕಾಗಿ ಅಪ್ಪ ಒತ್ತಾಯ ಮಾಡಿ ಕವಿತಾಳನ್ನ ನನಗೆ ಮದುವೆ ಮಾಡಿಕೊಟ್ರು? ಅವಳನ್ನ ನೋಡ್ದಾಗ್ಲೆಲ್ಲ ನನಗೆ ಒಂದು ಅಪರಾಧ ಪ್ರಜ್ಞೆ ಆಗ್ತಿದೆ. ನನ್ನಿಂದ ಅದನ್ನ ತಡೆದುಕೊಳ್ಳಲು ಆಗ್ತಿಲ್ಲ. ಅದಕ್ಕಾಗಿಯೇ ಈಗ ಸ್ವಲ್ಪ ದಿನಗಳಿಂದ ಹೆಚ್ಚಾಗಿ ಕುಡಿಯಲು ಶುರು ಮಾಡಿದೆ. ನನಗೆ ತುಂಬ ಕಷ್ಟವಾಗ್ತಿದೆ ಅಂಕಲ್. ಅನೋಳನ್ನ ನನ್ನಿಂದ ಮರೆಯಲು ಸಾಧ್ಯವಾಗ್ತಿಲ್ಲ. ಆ ಹುಡುಗಿಯ ಜೊತೆ ನನ್ನಿಂದ ಸಂಸಾರ ನಡೆಸಲು ಸಾಧ್ಯವಾಗ್ತಿಲ್ಲ. ಅವಳ ಹತ್ರ ಹೋದ ತಕ್ಷಣವೇ ನನ್ನ ಅನುಮುಖವೇ ಅವಳಲ್ಲಿ ಕಾಣಿಸುತ್ತೆ. ಹೇಗಂಕಲ್? ನನ್ನ ಮನಸ್ಸಿನಲ್ಲಿ ಅನುಳನ್ನ ಇಟ್ಕೊಂಡು ಅವಳನ್ನ ಅನು ಎಂದ್ಕೊಂಡು ಅವಳ ಜೊತೆ ಸಂಸಾರ ನಡೆಸಿದ್ರೆ ಅದು ನಾನು ಆ ಹುಡುಗಿಗೆ ಮಾಡುವ ತುಂಬ ದೊಡ್ಡ ದ್ರೋಹ ಅಲ್ವಾ? ನನ್ನಿಂದ ಅಂತಹ ಒಂದು ನೋವನ್ನ ಆ ಹುಡುಗಿಗೆ ಕೊಡಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ತಿಳಿಯದೆ ಒಂದು ದಿನ ತಪ್ಪು ನಡೆದು ಹೋಯಿತು. ಅಷ್ಟಕ್ಕೆ ಅವಳನ್ನ ಮನೆಗೆ ಕಳುಹಿಸ್ಬಿಟ್ಟೆ. ವಿಚ್ಛೇದನವನ್ನು ನೀಡಿಬಿಟ್ಟೆ. ಈಗ ಅವಳ ಮುಖ ನೋಡಿದ್ರೆ ನನಗೆ ತುಂಬ ಕಷ್ಟವಾಗುತ್ತೆ ಎಂದು ಅವನು ಹೇಳಿದ. ನಿನ್ನನ್ನು ನೆನೆದರೆ ನನಗೆ ವೇದನೆ ಆಗುತ್ತೆ ಸುಭಾಷ್. ನೀನು ಯೋಚಿಸಿ ನೋಡು, ನೀನೇನ್ ಸಾಧಾರಣ ಮನುಷ್ಯನಾ ಎಂದರು. ನೀನೊಬ್ಬ ಡಾಕ್ಟರ್, ಅಷ್ಟೇ ಅಲ್ಲದೆ ಎಲ್ಲರೂ ಪ್ರೇಮಿಯನ್ನ ತಮ್ಮ ಹೃದಯದಲ್ಲಿ ಇಟ್ಟುಕೊಂಡಿರ್ತಾರೆ. ಆದ್ರೆ ನಿನ್ನ ಹೃದಯವೇ ನಿನ್ನ ಪ್ರೇಯಸಿಯದ್ದು. ನಿನ್ನ ಜೀವನವನ್ನ ಕಾಪಾಡಿ ನೀನನ್ನ ಚೆನ್ನಾಗಿ ಬಾಳಿಸ್ಬೇಕು ಎಂದೇ ಆ ಹುಡುಗಿ ತನ್ನ ಹೃದಯವನ್ನ ನಿನಗೆ ನೀಡಿದ್ಲು. ಆದ್ರೆ ಅದನ್ನ ಅರ್ಥ ಮಾಡಿಕೊಳ್ಳದೆ ಸ್ವಲ್ಪ ಸ್ವಲ್ಪವೇ ಕುಡಿದು ಅವಳನ್ನ ಸೇರಿಸಿ ನೀನು ಕೊಲ್ತಾ ಇದ್ದೀಯಾ? ಏನ್ ಸುಭಾಷ್, ನಿನ್ಗೆ ಅರ್ಥವಾಗ್ತಿದೆಯೋ ಇಲ್ವೋ? ಪ್ರಪಂಚದ ಮಟ್ಟಿಗೆ ಅನು ಸತ್ತು ಹೋಗಿದ್ದಾಳೆ, ಆದ್ರೆ ನಿನ್ನೊಳಗೆ ಹೃದಯವಾಗಿ ಬದುಕುಕೊಳ್ತಿದ್ದಾಳೆ. ಆ ಹೃದಯವನ್ನ ಸುರಕ್ಷಿತವಾಗಿ ಇಟ್ಕೊಂಡು ಅದಕ್ಕೆ ಆಯುಷ್ಯನ್ನ ಹೆಚ್ಚಿಸುವುದು ನಿನ್ನ ಹೊಣೆಗಾರಿಕೆ ಅಲ್ವಾ? ನೀನ್ ಹೀಗೆ ಕುಡಿದ್ರೆ ಆ ಹುಡುಗಿಯ ಹೃದಯ ಬಡಿತವೇ ನಿಂತು ಹೋಗುತ್ತದೆ ಎಂದರು. ಅಂದು 1 ಗಂಟೆ ಲೇಟಾಗಿ ಬಂದಿದ್ರೆ ನಿನ್ ಜೀವವೇ ಹೋಗ್ತಿರ್ತಿತ್ತು. ಆ ಹುಡುಗಿಯನ್ನ ಕೊಲ್ಲಲು ನೋಡ್ತಿದ್ದೀಯಾ ಎಂದು ವಿಜಯ್ ಕೇಳಿದ್ರು. ಈಗಷ್ಟೇ ಸುಭಾಷ್ಗೆ ಕೆಲವು ವಿಷಯಗಳು ತಿಳಿಯಲ್ಪಟ್ಟವು. ಅಂಕಲ್, ನೀವೇನ್ ಹೇಳ್ತಿದ್ದೀರಾ? ಅನುಳ ಹೃದಯವನ್ನ ನನಗಿಟ್ಟಿದ್ದೀರಾ ಎಂದು ಆಘಾತದಿಂದ ಕೇಳಿದನು ಸುಭಾಷ್. ಹೌದು ಸುಭಾಷ್, ಅಂದು ನಡೆದ ಆಘಾತದಲ್ಲಿ ನಿನ್ಗೆ ಹೃದಯಕ್ಕೆ ಬಲವಾಗಿ ಏಟಾಗಿತ್ತು. ತಕ್ಷಣವೇ ನಿನ್ಗೆ ಹಾರ್ಟ್ ಟ್ರಾನ್ಸ್ಫರೆಟ್ ಆಪರೇಷನ್ ಮಾಡ್ತಿದ್ರೆ ನಿನ್ನನ್ನು ಕಾಪಾಡಲು ಸಾಧ್ಯವಿಲ್ಲದ ಪರಿಸ್ಥಿತಿ ಇತ್ತು. ಅದೇ ಸಮಯದಲ್ಲಿ ಅನುಗೂ ತುಂಬಾ ಏಟಾಗಿತ್ತು. ಆದ್ರೆ ಅನು ನಮ್ಮ ಟ್ರೀಟ್ಮೆಂಟ್ಗೆ ಒಪ್ಲಿಲ್ಲ. ನಿನ್ನ ಬಗ್ಗೆ ತಿಳಿದು ಅವಳ ಹಾರ್ಟನ್ನ ನಿನ್ಗೆ ಇಡಲು ಹೇಳಿದ್ಲು. ನಾವು ಸಾಧ್ಯವಿಲ್ಲ, ಹೇಗಾದ್ರೂ ಕಷ್ಟಪಟ್ಟಾದ್ರೂ ನಿನ್ನನ್ನ ಕಾಪಾಡುತ್ತೇವೆ ಎಂದು ಅನುಗೆ ಹೇಳಿದ್ವು. ಆದ್ರೆ ಆ ಹುಡುಗಿ ಟ್ರೀಟ್ಮೆಂಟ್ಗೆ ಮುಕ್ತಾಯವಾಗಿ ಒಪ್ಲೇ ಇಲ್ಲ. ನನ್ ಜೀವ ಹೋದ್ರೂ ಪರವಾಗಿಲ್ಲ, ಆದ್ರೆ ನನ್ ಸುಭಾಷ್ ಜೀವಂತವಾಗಿರ್ಬೇಕು. ಒಂದ್ ವೇಳೆ ನಾನು ಬದುಕಿ ಅವನು ಇಲ್ದಿದ್ರೆ ನನ್ನಿಂದ ಬಾಳಲು ಸಾಧ್ಯವಿಲ್ಲ. ಇಬ್ಬರ ಜೀವವು ಒಂದೇ ಸಮಯದಲ್ಲಿ ಹೋಗುವುದು ಬೇಡ ಅಂಕಲ್. ಹೇಗಿದ್ರು ನನ್ನನ್ನ ಕಾಪಾಡುವುದು ತುಂಬಾ ಕಷ್ಟ ಅಂದು ನನಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ನನ್ನ ಹಾರ್ಟ್ನ
ನೀವು ನನ್ನ ಸುಭಾಷ್ಗೆ ಇಟ್ಬಿಡಿ ಎಂದು ಹೇಳಿಬಿಟ್ಲು. ಅದಾದ ನಂತರ ಬೇರೆ ದಾರಿ ಇಲ್ಲದೆ ಅವಳ ಇಷ್ಟದಂತೆಯೇ ನಿನ್ಗೆ ಅವಳ ಹಾರ್ಟನ್ನ ನಾವು ಇಟ್ಟಿದ್ದೇವೆ ಎಂದು ಡಾಕ್ಟರ್ ವಿಜಯ್ ಹೇಳಿದಾಗ ಈಗ ಸುಭಾಷ್ ಕಣ್ಣುಗಳಲ್ಲಿ ಕಣ್ಣೀರು ಹರಿವಿಕೆಯಂತೆ ಹರಿತಾ ಇತ್ತು. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.